ನಚ ಭಾರ್ಯಾ ಸಮಂ ಮಿತ್ರಂ ನರಸ್ಯಾರ್ಥಸ್ಯ ಭೇಷಜಂ. ಈ ಮಾತು ನಳ ಮಹಾರಾಜ ತನ್ನ ಪತ್ನಿಗೆ ಹೇಳುವಂತ ಒಂದು ವಿಶಿಷ್ಟವಾದ ಮಾತು. ಈ ಹಿಂದೆ ನಾವು ನಮಗೆ ಮಹಾಭಾರತ ಮೊದಲಾದ ಶಾಸ್ತ್ರಗಳು ಏನು ಕಾಮಶಾಸ್ತ್ರದ ಕೆಲವು ಸಂಗತಿಗಳನ್ನ, ಪ್ರೇಮಶಾಸ್ತ್ರದ ಕೆಲವು ಸಂಗತಿಗಳನ್ನು ವರ್ಣನೆ ಮಾಡಿವೆ, ಅದನ್ನೆಲ್ಲ ನೋಡಿದ್ದೇವೆ. ಹೇಗೆ ಮನುಷ್ಯ ತನ್ನ ಜೀವನವನ್ನು ತಿದ್ದುಕೊಳ್ಬೇಕು ಅಂತ ಅನ್ನೋದನ್ನು ಕೂಡ ನೋಡಿದ್ದೇವೆ. ಮನುಷ್ಯ ಏನಾದರೂ ಪ್ರೇಮ ಕಾಮ ಮಾಡುವುದಿದ್ರೆ, ರೊಮ್ಯಾನ್ಸ್ ಮಾಡುವುದಿದ್ರೆ ಅದು ತನ್ನ ಹೆಂಡತಿಗೆ ಮಾತ್ರ ಸೀಮಿತವಾಗಿರ್ಲಿ. ಮಹಾಭಾರತದ ಈಗ ನಾನು ಹೇಳಿದ ಶ್ಲೋಕ ಹೀಗೆ ಹೇಳ್ತದೆ: ಮನುಷ್ಯ ಅವಶ್ಯಕತೆಯಲ್ಲಿದ್ದಾಗ ಅಥವಾ ಅವನಿಗೆ ಕಷ್ಟಗಳು ಬಂದಾಗ ಹೆಂಡತಿಗೆ ಸಮಾನವಾದಂತಹ ಒಬ್ಬಳು ಮಿತ್ರಳು ಅಥವಾ ಹೆಂಡತಿಗೆ ಸಮಾನವಾದಂತಹ ಒಂದು ಔಷಧ ಅಂತ ಅನ್ನೋದು ಎಲ್ಲೂ ಸಿಗ್ಲಿಕ್ಕಿಲ್ಲ. ಬೇಕಾದಷ್ಟು ರೊಮ್ಯಾನ್ಸ್ ಮಾಡ್ಲಿಕ್ಕೆ, ಚಾಟ್ ಮಾಡ್ಲಿಕ್ಕೆ ಪರಸ್ತ್ರೀಯರು ಸಿಕ್ಕಾರ. ಪರಸ್ತ್ರೀ ಸಹವಾಸ ಅಂತ ಅನ್ನೋದು ಮದ್ಯಪಾನ ಇದ್ದಂತೆ. ಸ್ವಸ್ತ್ರೀ ಸಹವಾಸ, ಸ್ವಸ್ತ್ರೀ ಸಂಘ ಅಂತ ಅನ್ನೋದು ಮನುಷ್ಯನಿಗೆ ಔಷಧ ಇದ್ದಂತೆ. ಮದ್ಯಪಾನ ಮಾಡಿ ಗಾಡಿ ಚಲಾಯಿಸಬೇಡಿ ಅಂತ ಹೇಳ್ತಿರ್ತಾರೆ. ಜೀವನದ ಗಾಡಿಯನ್ನ ನಾವೀಗ ಚಲಾಯಿಸ್ತಾ ಇದ್ವಿ. ಆ ಗಾಡಿಯ ಚುಕ್ಕಾಣಿ, ಸ್ಟೀರಿಂಗ್ ವೀಲ್ ನಮ್ಮ ಕೈಯಲ್ಲಿದೆ. ನಾವು ಪರಸ್ತ್ರೀ ವ್ಯಾಮೋಹ, ಪರಪುರುಷ ವ್ಯಾಮೋಹದಂತ ಮದ್ಯಪಾನ ಮಾಡಿ ಈ ಗಾಡಿಯನ್ನು ಚಲಾಯಿಸುವುದು ಬೇಡ. ನಮ್ಮ ವೈವಾಹಿಕ ಚೌಕಟ್ಟಿನಲ್ಲಿ ನಮಗೆ ಸೀಮಿತವಾದಂತಹ ಸುಖವನ್ನೇ ಅನುಭವಿಸೋಣ. ಇದು ಮನುಷ್ಯನ ಸ್ವಭಾವ. ಯತ್ ಪೃಥಿವ್ಯಾಂ ವ್ರೀಹಿ ಯವಾಹ ಹಿರಣ್ಯಂ ಪಶವಃ ಸ್ತ್ರೀಯಃ ಏಕಸ್ಯಾಪಿ ನ ಪರ್ಯಾಪ್ತಂ ತಸ್ಮಾತ್ ತೃಷ್ಣಾಂ ಪರಿತ್ಯಜೇತ್ ಅಂತ ಯಯಾತಿ ಹೇಳಿದ ಮಾತಿದು. ಈಗ ಏನು ಮನುಷ್ಯ ಅನುಭವಿಸ್ತಾ ಇದ್ದಾನೆ ಅದು ಜಡ ಆಗ್ಲಿ ಚೇತನ ಆಗ್ಲಿ, ಅವನಿಗೆ ಕೆಲವು ಕಾಲ ಆದ್ಮೇಲೆ ಹಳೇದು ಅಂತ ಅನಿಸ್ತದೆ, ಹೊಸದು ಬೇಕು ಅಂತ ಅನಿಸ್ತದೆ. ಆದ್ರೆ ಎಷ್ಟಂತೂ ಹೊಸದು ಸಿಗ್ಲಿಕ್ಕೆ ಸಾಧ್ಯ ಮನುಷ್ಯನಿಗೆ? ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ಸಂಪತ್ತು, ಎಲ್ಲ ಸ್ತ್ರೀಯರು, ಇದೆಲ್ಲವೂ ಕೂಡ ನನಗೊಬ್ಬನಿಗೆ ಬೇಕು, ನಾನೊಬ್ಬನೇ ಎಲ್ಲ ಸುಖವನ್ನು ಅನುಭವಿಸ್ತೇನೆ, ಇದರ ಒಡೆತನ ಎಲ್ಲ ನನಗೇ ಬೇಕು ಅಂತಾನೆ ನಾವೆಲ್ಲರೂ ಭಾವಿಸ್ತೇವೆ. ಹೀಗಾಗ್ತಾ ಹೋದ್ರೆ ನಮ್ಮ ದುರಾಸೆಗೆ ಕೊನೆಯಲ್ಲಿ ನ ಜಾತು ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯೋ ಭೂಯೋಪಿ ವರ್ಧತೆ ಅಂತ ಅದು ಕೂಡ ಯಯಾತಿ ಹೇಳುವ ಮಾತೆ. ಈ ಕಾಮ, ಸ್ತ್ರೀ ಕಾಮ ಅಥವಾ ಪುರುಷ ಕಾಮ, ಅಥವಾ ಅದು ಪರಸ್ತ್ರೀ ವ್ಯಾಮೋಹ, ಪರಪುರುಷ ವ್ಯಾಮೋಹ ಅಂತ ಅನ್ನೋದು ಅದೊಂದು ಬೆಂಕಿ ಇದ್ದಂತೆ. ಬೆಂಕಿಗೆ ತುಪ್ಪವನ್ನು ಹಾಕ್ತಾನೆ ಹೋದ್ರೆ ಬೆಂಕಿ ಉರಿತಾನೆ ಹೋಗ್ತದೆ, ಅದು ನಿಲ್ಲುವುದೇ ಇಲ್ಲ. ಬೆಂಕಿಯನ್ನು ಆರಿಸ್ಲಿಕ್ಕಿರುವಂತಹ ಒಂದೇ ಉಪಾಯ ಅಂದ್ರೆ ಆ ಬೆಂಕಿಗೆ ತುಪ್ಪದ ಎಣ್ಣೆಯ ಪೂರೈಕೆಯನ್ನ ನಿಲ್ಲಿಸುವುದಷ್ಟೇ. ಅದರಂತೆ ನಮ್ಮ ಕಾಮಗ್ರಸ್ತವಾದ ಮನಸ್ಸಿಗೆ ಮತ್ತಷ್ಟು ನಾವು ಅದದೇ ವಿಷಯಗಳನ್ನ ತುಂಬುತ್ತಾ ಹೋದ್ರೆ, ಅಂಥದ್ರಲ್ಲೇ ಮನುಷ್ಯ ಪ್ರಾಯೋಗಿಕವಾಗಿ ತೊಡಗ್ತಾ ಹೋದ್ರೆ ಅವನದ್ರಿಂದ ಹೊರಗೆ ಬರುವುದೇ ಸಾಧ್ಯ ಇಲ್ಲ. ಯಯಾತಿ ಹೇಳಿದಂತ ಎಚ್ಚರಿಕೆ ಅದು. ಅಗ್ನಿಕುಂಡ ಸಮಾನಾರಿ ಘೃತಕುಂಭ ಸಮಃಪುಮಾನ್ ಸಂಸರ್ಗೇನ ವಿಲೀಯೇತ ತಸ್ಮಾತ್ ತಾಂ ಪರಿವರ್ಜಯೇತ್. ಸ್ತ್ರೀ ಅಗ್ನಿಕುಂಡಕ್ಕೆ ಸಮಾನಳಾದವಳು, ತುಂಬಿದ ತುಪ್ಪದ ಕೊಡಕ್ಕೆ ಸಮಾನನಾದವನು ಪುರುಷ. ಪರಸ್ಪರ ಸ್ವಲ್ಪ ಸಂಪರ್ಕದಿಂದಲೂ ತುಪ್ಪ ತುಂಬಿದ ಕೊಡ ಅನ್ನೋದು ಕರಗಬಹುದು. ಆದ್ರಿಂದ ಅವಳಿಂದ ದೂರ ಇರಬೇಕು. ಒಂದು ಸೇಫ್ ಡಿಸ್ಟೆನ್ಸ್ ಯಾವತ್ತೂ ಕೂಡ ಮೇಂಟೈನ್ ಮಾಡ್ಕೋಬೇಕು. ಅಗ್ನಿಕುಂಡ ಸಮಾನಾರಿ ಅಂತ ಹೇಳಿದ್ದಾರೆ, ಅದರಂತೆ ಅಗ್ನಿಕುಂಡ ಸಮ ಪುರುಷ ಘೃತಕುಂಭ ಸಮಾನಾರಿ ಅಂತನೂ ಹೇಳಿದ್ದಾರೆ. ಸ್ತ್ರೀ ಪಾಲಿಗೆ ಪುರುಷ ಅಗ್ನಿಕುಂಡಕ್ಕೆ ಸಮಾನನಾದವನು, ಪುರುಷನ ಪಾಲಿಗೆ ಸ್ತ್ರೀಯು ಅಗ್ನಿಕುಂಡಕ್ಕೆ ಸಮಾನಳಾದವಳು. ಆದ್ರಿಂದ ಅವರಿಬ್ಬರು ಕೂಡ ಪರಸ್ಪರ ದೂರ ಇರಬೇಕು.
ಅಂತ ಅಪಾಯಕ್ಕೆ ಒಡ್ಡಿಕೋಬಾರದು. ಅಂತ ಪ್ರಸಂಗಗಳು ಬಂದಾಗೆಲ್ಲ ನಾವು ಭಾರತ ಭಾಗವತಾದಿಗಳಲ್ಲಿ ಕೃಷ್ಣನ ಜೀವನದಲ್ಲಿ ಏನು ನೋಡಿದ್ದೇವೆ ಅಂಥದೊಂದು ಸ್ವಸ್ತ್ರೀ ಸಂಘ, ಸ್ವಸ್ತ್ರೀ ಸಹವಾಸ ಅನ್ನುವಂಥ ಔಷಧವನ್ನೇ ಪಾನ ಮಾಡಬೇಕು. ಮದ್ಯಪಾನವನ್ನು ಮಾಡುವುದಲ್ಲ. ಮದ್ಯಪಾನ ಮಾಡಿದ್ರೆ ಮನಸ್ಸು ಕೆರಳುತ್ತದೆ, ದೇಹ ಕೆರಳುತ್ತದೆ, ಅಕಾರ್ಯಕ್ಕೆ ನಮ್ಮನ್ನು ತೊಡಗಿಸ್ತದೆ. ಆದ್ರೆ ಔಷಧ ಪಾನ ಅಂತ ಅನ್ನೋದು ದೇಹ ಮನಸ್ಸುಗಳಿಗೆ ಸಾಂತ್ವನ ಕೊಡ್ತದೆ, ತಂಪೆರಿತದೆ. ಅದನ್ನು ಮಾಡಬೇಕು. ಪ್ರತಿನಿತ್ಯ ದಂಪತಿಗಳು ಪರಸ್ಪರ ಒಂದಿಷ್ಟು ಕ್ವಾಂಟಿಟಿ ಟೈಮ್, ಸಾಕಷ್ಟು ಸಮಯವನ್ನ ಏಕಾಂತಕ್ಕಾಗಿ ಮೀಸಲಿಡಬೇಕು. ಏಕಾಂತದಲ್ಲಿ ಏನ್ ಮಾಡ್ತಾರೆ ಅಂತ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಏಕಾಂತದಲ್ಲಿ ಪರಸ್ಪರ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅಷ್ಟಕ್ಕಾದ್ರೂ ಏಕಾಂತವನ್ನ ಸಾಕಷ್ಟು ಸಮಯವನ್ನು ಇಡಬೇಕು. ಆ ಸಮಯದಲ್ಲಿ ಆ ಕೊಟ್ಟಂತ ಟೈಮ್ ಅದು ಕ್ವಾಂಟಿಟಿ ಟೈಮ್ ಆಗುವುದಲ್ಲದೆ ಕ್ವಾಲಿಟಿ ಟೈಮು ಆಗಬೇಕು. ದೊರೆತಂತ ಸ್ವಲ್ಪವೇ ಸಮಯ ಆದ್ರೂ ಕೂಡ ಅದರಲ್ಲಿ ಆ ಕ್ಷಣಗಳು ಸಾರ್ಥಕವಾಗಿ ಕಳೆಯುವಂತಾಗಬೇಕು. ನಮ್ಮ ಪತ್ನಿ, ನಮ್ಮ ಪತಿ ನಮ್ಮ ಜೊತೆಗಿರುವಾಗ ಅವರಲ್ಲಿ ನಮಗೆ ಕಾಣುವಂತ ಗುಣ ಅಥವಾ ರೂಪ ಜೊತೆಗಿರುವಾಗ ಅಂತ ನಾನು ಏನು ಹೇಳುವುದಿದೆಯಲ್ಲ, ಒಂದು ಯಾವುದೋ ನಿರ್ದಿಷ್ಟ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಒಟ್ಟಾರೆ ಜೀವನದಲ್ಲಿ ಪರಸ್ಪರ ರೂಪ ಗುಣ ಅದರ ಮೂಲಕ ನಮಗೆ ಏನ್ ಆಕರ್ಷಣೆ ಕಂಡಿತು, ಏನ್ ಆಕರ್ಷಣೆ ಕಂಡಿಲ್ಲ ಅಂತ ಮುಖ್ಯ ಅಲ್ಲ. ದಾಂಪತ್ಯ ಜೀವನದ ತಳಹಳಿ ಕೇವಲ ಒಂದು ರೂಪ ಗುಣಗಳು ಮಾತ್ರ ಅಲ್ಲ. ನಾವು ಪ್ರೇಮಿಸಿ ಮದುವೆ ಆಗುವಾಗ ಅಥವಾ ಮದುವೆಯಾಗಿ ಪ್ರೇಮಿಸುವಾಗಲಿ ರೂಪವನ್ನ ಗುಣವನ್ನ ಮೆಚ್ಚಿ ಮುಂದುವರಿತೇವೆ ಅಂತ ಕೆಲವು ಬಾರಿ ಹೇಳ್ಕೋತೇವೆ. ವಸ್ತುತಃ ಅದು ಪೂರ್ಣ ಸತ್ಯ ಏನಲ್ಲ. ಸ್ವಲ್ಪ ಮಟ್ಟಿಗೆ ಸತ್ಯ ಇರಬಹುದು, ಪೂರ್ಣವಾಗಿ ಅದು ಸತ್ಯ ಅಲ್ಲ. ಋಣಾನುಬಂಧ ರೂಪದಿಂದ ಯಾರೋ ಯಾರನ್ನು ಪ್ರೇಮಿಸ್ತಾರೆ, ಮದುವೆ ಮಾಡ್ಕೋತಾರೆ. ಋಣಾನುಬಂಧ ರೂಪದಿಂದಲೇ ಯಾರೋ ಯಾರನ್ನು ಮದುವೆ ಮಾಡ್ಕೋತಾರೆ, ಪ್ರೇಮಿಸ್ತಾರೆ. ಹೊರತು ಇದರಲ್ಲಿ ಗುಣ ರೂಪಗಳು ಅಂತನ್ನುವುದು ಬಹಳ ದೊಡ್ಡ ಪ್ರಧಾನ ಪಾತ್ರವನ್ನೇನು ವಹಿಸೋದಿಲ್ಲ. ಹಾಗೆ ನಮಗೆ ಕಣ್ಣಿಗೆ ಕಂಡಂತಹ ಯಾವುದೋ ಒಂದು ರೂಪ, ಮನಸ್ಸಿಗೆ ಮೆಚ್ಚಿದಂತಹ ಯಾವುದೋ ಒಂದು ನಡತೆ, ಅದ್ರ ಮೂಲಕ ನಾವು ಆಕೃಷ್ಟರಾಗಿ ಇದರಲ್ಲಿ ತೊಡಗುತ್ತೇವೆ ಅಂತಾದ್ರೆ, ಅದ್ರ ಬಗ್ಗೆ ನಮಗೊಂದು ತಾತ್ಕಾಲಿಕವಾದ ಕ್ರಶ್ ಆದ್ರೂ ಇಟ್ಕೊಂಡು ನಾವು ಇದರಲ್ಲಿ ತೊಡಗುತ್ತೇವೆ ಅಂತಾದ್ರೆ ಕೆಲವು ಕಾಲದ ನಂತರ ಭ್ರಮನಿರಸರಾಗ್ತದೆ. ಇರುವ ರೂಪ ಶಾಶ್ವತವಾಗಿರೋದಿಲ್ಲ, ಸ್ತ್ರೀಗಾದ್ರೂ ಪುರುಷನಿಗಾದ್ರೂ. ನಡತೆ, ಮನುಷ್ಯನ ನಡತೆಯ, ಮನುಷ್ಯನ ವ್ಯಕ್ತಿತ್ವದ ಯಾವುದೋ ಒಂದು ಮಗ್ಗಲು ನಮಗೆ ಯಾವಾಗಲೂ ಕಾಣಿಸ್ತಾ ಇರ್ತದೆ, ಇನ್ನೊಂದು ಮಗ್ಗಲು ಕಾಣಿಸುವುದೇ ಇಲ್ಲ. ಮನುಷ್ಯ ಒಳಗೊಂದು ರೀತಿ ನಡ್ಕೋತಾನೆ, ಹೊರಗೊಂದು ರೀತಿ ನಡ್ಕೊಳ್ತಾನೆ. ಉದ್ದೇಶಪೂರ್ವಕವಾಗಿ ನಡ್ಕೊಳ್ಬಹುದು, ಉದ್ದೇಶಪೂರ್ವಕವಾಗಿ ನಡ್ಕೊಳ್ದೇ ಇರಬಹುದು. ಆದ್ರಿಂದ ನಮಗೆ ವ್ಯಕ್ತಿತ್ವದ ಬಗ್ಗೆ ಭ್ರಮ ನಿರಸನಾಗುವಂತ ಸಾಧ್ಯತೆ ಇದೆ. ಅದಕ್ಕಾಗಿ ಒಂದು ಸಂಗತಿಯನ್ನು ಯಾವತ್ತೂ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಮುಂದೆ ಮದುವೆ ಆಗುವವರು, ಈಗಾಗಲೇ ಮದುವೆ ಆಗಿರುವವರು ಎಲ್ಲರೂ ಕೂಡ ಗುಣ ರೂಪ ಅದು ಹೇಗೆ ಇರಲಿ ಅಥವಾ ಏನೇ ಕೊರತೆ ಇರಲಿ ವ್ಯಕ್ತಿಗಳಲ್ಲಿ, ಗಂಡ ಹೆಂಡತಿಗೆ ನಿಷ್ಠನಾಗಿರ್ಬೇಕು, ಅವಳನ್ನು ಪ್ರೀತಿಸ್ಬೇಕು ಅವನು. ಹಾಗೆ ಹೆಂಡತಿಯು ಕೂಡ ಗಂಡನಿಗೆ ನಿಷ್ಠಳಾಗಿರ್ಬೇಕು, ಅವನನ್ನ ಪ್ರೀತಿಸಬೇಕು ಅನ್ನುವುದಕ್ಕೆ ಬಹಳ ದೊಡ್ಡ ಕಾರಣ ಏನು ಬೇಕಾಗಿಲ್ಲ. ಲಕ್ಷ್ಮೀನಾರಾಯಣರಲ್ಲಿ, ಶಿವಪಾರ್ವತಿಯರಲ್ಲಿ ಇರುವಂತೆ ಬಹಳ ಘನವಾದ ವ್ಯಕ್ತಿತ್ವ, ಘನವಾದ ಆತ್ಮಗಳ ಒಂದು ಅನುಬಂಧ, ಇಂಥದ್ಯಾವುದೂ ಅಲ್ಲಿ ಬೇಕಾಗಿಲ್ಲ. ನನ್ನ ಹೆಂಡತಿ ನನಗೆ ನಿಷ್ಠಳಾಗಿದ್ದಾಳೆ, ನನಗೆ ಪ್ರೀತಿ ತೋರಿಸ್ತಾ ಇದ್ದಾಳೆ ಅಂದ್ರೆ ಅದಷ್ಟೇ ಸಾಕು. ನಾನು ಅವಳಿಗೆ ನಿಷ್ಠನಾಗಿರ್ಬೇಕು, ಮತ್ತೆ ಅನುರಾಗ ತೋರಿಸ್ಬೇಕು. ಹಾಗೆ ಹೆಂಗಸಿಗೂ ಕೂಡ ಇದು ಸಂಬಂಧಪಡ್ತದೆ. ನನಗೆ ಅವಳು ನಿಷ್ಠಳಾಗಿದ್ದಾಳೆ ಅನ್ನೋದು ಮುಖ್ಯ, ಅನುರಾಗ ತೋರಿಸ್ತಾಳೆ ಅಂತ ಅನ್ನೋದು ಮುಖ್ಯ ಅಷ್ಟೇ. ಅವಳಲ್ಲಿ ಎಷ್ಟು ರೂಪ ಇದೆ, ಅವಳಲ್ಲಿ ಎಷ್ಟು ಗುಣ ಇದೆ ಅಂತ ಅನ್ನೋದು ಯಾವುದೂ ಮುಖ್ಯ ಅಲ್ಲ. ನಮ್ಮ ವ್ಯಕ್ತಿತ್ವದ ಎಲ್ಲಾ ಮಗ್ಗುಲುಗಳು ಅವಳಿಗೆ ಇಷ್ಟ ಆಗದೆ ಇರಬಹುದು, ಅವಳ ವ್ಯಕ್ತಿತ್ವದ ಎಲ್ಲಾ ಮಗ್ಗುಲು ನಮಗಿಷ್ಟ ಆಗದೆ ಇರಬಹುದು. ಮನುಷ್ಯನಿಗೆ ಅನೇಕ ತರದ ಭ್ರಮೆಗಳಿಗೆ ಬೀಳುವಂತ ಸಾಧ್ಯತೆ ಬರ್ತದೆ, ಸ್ತ್ರೀಗಾಗಲಿ ಪುರುಷನಿಗಾಗಲಿ. ಅನೇಕ ತರದ ಬೌದ್ಧಿಕ ಸಾಧನೆಗಳನ್ನ ಕೆಲವರು ಮಾಡಿರ್ತಾರೆ, ಕಲಾ ಪ್ರಕಾರಗಳಲ್ಲಿ ಸಾಧನೆ ಮಾಡಿದವರು ಇರ್ತಾರೆ, ಸ್ಥಾನಮಾನ ಗಳಿಸಿದವರು ಇರ್ತಾರೆ.
ಅಂಥ ಅಸಾಧಾರಣವಾದ ಪ್ರತಿಭೆ, ವ್ಯಕ್ತಿತ್ವ, ಮತ್ತೆ ಯಾವುದೋ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ನೈಪುಣ್ಯ, ಇದನ್ನ ಗಮನಿಸಿ ನಮ್ಮನ್ನು ಮದುವೆ ಆದಂತಹ ಒಂದು ಸ್ತ್ರೀಗೂ ಕೂಡ, ಮದುವೆ ಆದ್ರೆ ಇವನನ್ನೇ ಮದುವೆ ಆದೇನೋ, ಇಲ್ಲದ್ರೆ ಆತ್ಮಹತ್ಯೆ ಮಾಡ್ಕೊಂಡೇನೋ ಅಂತ ಭಾವಿಸಿ ಮದುವೆ ಆದ ಸ್ತ್ರೀಗೂ ಕಾಲಾನಂತರದಲ್ಲಿ ಅವನ ವ್ಯಕ್ತಿತ್ವದ ಎಲ್ಲಾ ಮಗ್ಗುಲುಗಳು ಇಷ್ಟ ಆಗದೆ ಹೋಗ್ಬಹುದು. ಅವನ ಸಾಧನೆ ಕ್ರಮೇಣ ಅದು ನೀರಸ ಅಂತ ಅನಿಸ್ಬಹುದು. ಆ ಸಾಧನೆ ಅಷ್ಟೇ ಮಹತ್ವದ್ದು ಅಲ್ಲ ಅಂತ ಕೂಡ ಅನಿಸಿದ್ರು ಅನಿಸಿತೆ. ಹಾಗೆ ಸ್ತ್ರೀಯೊಬ್ಬಳು ಒಂದು ಕ್ಷೇತ್ರದಲ್ಲಿ ಮಹಾ ಸಾಧನೆ ಮಾಡಿದಾಗ ಮದುವೆ ಆದ್ರೆ ಅವಳನ್ನೇ ಮದುವೆ ಅದೇನು ಅಂತ ಶಪಥ ಮಾಡಿ ಅವಳನ್ನು ಮದುವೆ ಆದಂತ ವ್ಯಕ್ತಿಗೂ, ಎಂಥ ವಿಶ್ವಸುಂದರಿಯನ್ನೇ ಮದುವೆ ಆದಂತ ವ್ಯಕ್ತಿಗೂ ಕೂಡ ಕಾಲಕ್ರಮೇಣ ಅವಳ ಸೌಂದರ್ಯದ ಬಗ್ಗೆ ಭ್ರಮನಿರಸರಾಗಬಹುದು, ಅವಳ ಸಾಧನೆ ಬಗ್ಗೆನೇ ಭ್ರಮನಿರಸರಾಗಬಹುದು. ಆದ್ರಿಂದ ನಾವು ಈಗ ಮದುವೆ ಮಾಡಿಕೊಂಡಿರುವಂತಹ ಒಬ್ಬಳು ಹುಡುಗಿ ಅಥವಾ ಹುಡುಗ, ಅವರಲ್ಲಿ ನಾವು ನಿರೀಕ್ಷಿಸುವಂತಹ ಎಲ್ಲಾ ತರದ ಸಾಧನೆಗಳು, ವ್ಯಕ್ತಿತ್ವಕ್ಕೆ ಮೆರುಗು ಕೊಡುವಂತಹ ಎಲ್ಲಾ ತರದ ಅಂಶಗಳು ಇವೆಯೋ ಇಲ್ಲೋ ಅಂತ ಅನ್ನೋದು ಮುಖ್ಯ ಅಲ್ಲ. ಹಾಗಿರುವುದು ಸಾಧ್ಯ ಇಲ್ಲ ಮನುಷ್ಯನ ಜೀವನದಲ್ಲಿ. ಪಾರ್ವತಿಗೆ ಶಿವನಿಂದ ಪ್ರೇಮ, ಕಾಮ, ತತ್ವಜ್ಞಾನ ಇತ್ಯಾದಿ ಎಲ್ಲವೂ ಸಿಗ್ತದೆ. ಅಂತ ವ್ಯಕ್ತಿತ್ವದ ಮೆರುಗು ಆತನಲ್ಲಿರ್ತದೆ. ಅವನ ಬಗ್ಗೆ ಅವಳಿಗೆ ಭ್ರಮನಿರಸನಾಗೋದಿಲ್ಲ. ಇಂದ್ರ ಶಚಿಯರ ದಾಂಪತ್ಯ ಆಗಿರ್ತದೆ, ಚತುರ್ಮುಖ ಸರಸ್ವತಿಯರ ದಾಂಪತ್ಯ ಆಗಿರ್ತದೆ. ಆದ್ರೆ ಮನುಷ್ಯರ ದಾಂಪತ್ಯ ಮಾತ್ರ ಯಾವತ್ತೂ ಹಾಗಿರೋದಿಲ್ಲ. ಯಾವುದೇ ಪತ್ನಿಗೆ ಯಾವುದೇ ಒಬ್ಬ ಪತಿಯಿಂದ ಎಲ್ಲವೂ ಸಿಗಬೇಕಾದಂತಹ ಎಲ್ಲವೂ ಸಿಗೋದಿಲ್ಲ, ನಿರೀಕ್ಷಿತವಾದದ್ದೆಲ್ಲವೂ ಅಲ್ಲಿರೋದಿಲ್ಲ. ಇದು ಮನುಷ್ಯ ಜೀವನ. ಯಾವುದೇ ಪುರುಷನಿಗೆ ತನ್ನ ಪತ್ನಿಯಿಂದ ಅವನು ನಿರೀಕ್ಷಿಸುವಂತ ಎಲ್ಲ ಸಂಗತಿಗಳು ಸಿಗೋದಿಲ್ಲ. ಹಾಗೆ ಅಂತ ಹೇಳಿ ಇವನು ತನಗೆ ಬೇಕಾದಂತಹ ಸಂಗತಿಯನ್ನು ಬೇರೆಲ್ಲೋ ಹುಡುಕಿಕೊಂಡು ಅನೈತಿಕತೆ ಕಡೆಗೆ ಹೋಗಬಾರದು. ಹಾಗೆ ಅವಳು ಕೂಡ ತಾನು ನಿರೀಕ್ಷಿಸಿದ್ದು ಯಾವುದೋ ಒಂದು ಅಂಶ ತನ್ನ ಗಂಡನಲ್ಲಿ ಸಿಕ್ಕಿಲ್ಲ ಅಂತ ಹೇಳಿ ಭ್ರಮಿಸಿ ಮತ್ತೆಲ್ಲೋ ಕಡೆ ಅದನ್ನು ಅರಸುವಂತ ಪ್ರಯತ್ನ ಮಾಡಬಾರದು. ಅದು ಮೊದಲು ಮಾನಸಿಕ ವ್ಯಭಿಚಾರ ಇದ್ದದ್ದು ಮುಂದೆ ದೈಹಿಕ ವ್ಯಭಿಚಾರಕ್ಕೆ ಕಾರಣ ಆಗ್ತದೆ. ವಿ ಆರ್ ಪರ್ಫೆಕ್ಟ್ಲಿ ಇಂಪರ್ಫೆಕ್ಟ್ ಅಂತ ಕೆಲವು ಬಾರಿ ಇಂಗ್ಲಿಷ್ ನಲ್ಲಿ ಹೇಳ್ತಿರ್ತಾರೆ. ನಾವು ಎಷ್ಟು ಅಪರಿಪೂರ್ಣರಾಗಿದ್ದೇವೆ ಅಂದ್ರೆ ನಾವು ಪರಿಪೂರ್ಣವಾಗಿ ಅಪರಿಪೂರ್ಣರಾಗಿದ್ದೇವೆ ಅಂತ. ಅಂದ್ರೆ ನಾವು ಪರಿಪೂರ್ಣರಾಗಿರುವುದೇ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಹೀಗಿದೆ ನಮ್ಮ ಜೀವನ. ಆದ್ರಿಂದ ಪರಸ್ಪರರು ನಮ್ಮ ಸಂಗಾತಿ ನಮಗೆ ನಿಷ್ಠನಾಗಿದ್ದಾನ ಸಾಕು, ನಾವು ಕೂಡ ಅವಳಿಗೆ ನಿಷ್ಠರಾಗಿರ್ಬೇಕು. ಅಷ್ಟೇ ಕಾರಣ. ಅದಕ್ಕಿಂತ ಹೆಚ್ಚಿನ ಕಾರಣ ಯಾವ ಕಾರಣವೂ ಕೂಡ ಬೇಕಾಗಿಲ್ಲ. ಹಾಗೆ ಬದುಕಲಿಕ್ಕೆ ನಾವು ಸಮಾಧಾನ ಮಾಡ್ಕೋಬೇಕು, ಕಲಿಬೇಕು. ನಮಗೆ ನಾವು ಅಂಥದೊಂದು ಬೋಧನೆಯನ್ನ ಕೊಟ್ಕೋಬೇಕು. ಉದ್ಯೋಗ ಕಲಹ ಕಂಡೂಹು ದ್ಯೂತಂ ಮದ್ಯಂ ಪರಸ್ತ್ರೀಯ ಆಹಾರೋ ಮೈಥುನಂ ನಿದ್ರಾ ಸೇವನಾತ್ತು ವಿವರ್ಧತೆ ಅಂತ ಒಂದು ಸಂಸ್ಕೃತದ ಸುಭಾಷಿತ ಹೇಳ್ತದೆ. ಯಾವುದೋ ಒಂದು ಕೆಲಸದಲ್ಲಿನ ಆಸಕ್ತಿ, ಮತ್ತೆ ಜಗಳ, ತುರಿಕೆ, ಜೂಜಾಟ, ಮತ್ತೆ ಮದ್ಯಪಾನ, ಪರಸ್ತ್ರೀ ಸಂಪರ್ಕ, ಮತ್ತೆ ಆಹಾರ, ಬೇರೆ ಬೇರೆ ಇದನ್ನು ತಿನ್ನಬೇಕು ಅನ್ನುವಂತಹ ಜಿಹ್ವಾ ಚಾಪಲ್ಯ ಅಂತ ಅರ್ಥ. ಮೈಥುನ ಹಿಂದೆ ಪರಸ್ತ್ರೀಯ ಅಂತೇನ್ ಬಂತಲ್ಲ, ಅದು ಪರಪುರುಷ ಅನ್ನೋದಕ್ಕೂ ಸೂಚಕನೇ. ಒಬ್ಬ ಸ್ತ್ರೀಗೆ ಪರಪುರುಷರ ಬಗ್ಗೆ ಆಸಕ್ತಿ, ಒಬ್ಬ ಪುರುಷನಿಗೆ ಪರಸ್ತ್ರೀಯರ ಬಗ್ಗೆ ಆಸಕ್ತಿ. ಅದು ನಿಲ್ಲೋದೇ ಇಲ್ಲ. ಅದನ್ನು ನಾವು ಬೆಳೆಸ್ತಾ ಹೋದಷ್ಟು ಬೆಳೀತಾ ಹೋಗ್ತದೆ. ಅದರಲ್ಲಿ ನಾವು ತೊಡಗಿದಷ್ಟು ಅದು ಮುಂದುವರಿತಾ ಹೋಗ್ತದೆ ಹೊರತು ಅದನ್ನು ನಿಲ್ಲಿಸುವುದೇ ಸಾಧ್ಯ ಇಲ್ಲ. ಮತ್ತೆ ಸ್ವಸ್ತ್ರೀಯಲ್ಲೇ ಸ್ವಪುರುಷನಲ್ಲೇ ಆದರೂ ಕೂಡ ಮೈಥುನದ ಆಸಕ್ತಿಗೆ ಕೊನೆ ಇಲ್ಲದಂತ ಆಗ್ತದೆ. ಮತ್ತೆ ನಿದ್ರೆ ಅಂತ ಈಗ ಅದೊಂದು ಶ್ಲೋಕದ ಇದೆ. ಇಂಥ ಎಲ್ಲ ಸಂಗತಿಗಳನ್ನು ನಾವು ನಮ್ಮ ಮನಸ್ಸಿಗೆ ಯಾವತ್ತೂ ಕೂಡ ತಂದುಕೊಳ್ಬೇಕು. ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ ಒಂದು ಗುರು ಶಿಷ್ಯರ ನಡುವೆ ನಡೆದಂತಹ ಒಂದು ಸಂವಾದ ಇದೆ. ಅದೊಂದು ರೀತಿಯಾಗಿ ಸ್ವಸಂಮೋಹಿನಿ, ಸೆಲ್ಫ್ ಹಿಪ್ನೋಟೈಸ್ ರೂಪದಲ್ಲೇ ನನಗೆ ಯಾವತ್ತೂ ಕೂಡ ಭಾಸಮಾನ ಆಗ್ತಿರ್ತದೆ. ನ ಕ್ವಚಿತ್ ಸುಖಂ ಅತ್ಯಂತಂ ನ ಕ್ವಚಿತ್ ಶಾಶ್ವತಿ ಸ್ಥಿತಿ ಸ್ಥಾನಾಚ್ಚ ಮಹತೋ ಭ್ರಂಶಃ
ದುಃಖ ಲಬ್ಧಾತ್ ಪುನಃ ಪುನಃ. ಎಲ್ಲಿ ಹೋದ್ರೂ ಈ ಜಗತ್ತಿನಲ್ಲಿ ಸುಖ ಸಿಗೋದಿಲ್ಲ. ನಾವಿರುವುದು ಪಾಂಚಭೌತಿಕ ದೇಹದಲ್ಲಿ ಬದ್ಧರಾಗಿ, ನಮಗಿರುವುದು ಪಾಂಚಭೌತಿಕವಾದ ಮನಸ್ಸು. ಪೂರ್ಣವಾಗಿ ಸುಖ ಸಿಗುವುದೇ ಸಾಧ್ಯ ಇಲ್ಲ. ಪುನಃ ಪುನಶ್ಚ ಮರಣಂ ಜನ್ಮಚೈವ ಪುನಃ ಪುನಃ. ಅನೇಕ ಬಾರಿ ಮರಣಿಸ್ತೇವೆ, ಮತ್ತೆ ಹುಟ್ಟುತ್ತೇವೆ. ಈ ಹಿಂದೆ ನಾವು ಅನೇಕ ಬಾರಿ ಹುಟ್ಟಿಯೇ ಇದ್ದೆವು, ಅನೇಕ ಬಾರಿ ಸತ್ತೂ ಇದ್ದೆವು. ಆಹಾರ ವಿವಿಧಾಹ ಭುಕ್ತಾಹ, ನಾನಾ ಥರದ ಆಹಾರಗಳನ್ನು ಸೇವನೆ ಮಾಡಿದ್ದೆವು. ಅನೇಕ ತಾಯಂದ್ರನ್ನ ನೋಡಿದ್ದೆವು, ಅನೇಕ ತಂದೆಯಂದ್ರನ್ನ ನೋಡಿದ್ದೆವು. ನಾನಾ ಥರದ ಸುಖಗಳನ್ನ ಈ ಹಿಂದೆ ಅನುಭವಿಸಿದ್ದೆವು, ದುಃಖಗಳನ್ನು ಅನುಭವಿಸಿದ್ದೆವು. ಅನೇಕ ಥರದ ನೋವುಗಳನ್ನ ಅನುಭವಿಸಿದ್ವಿ. ಪ್ರಿಯೈಹಿ ವಿಪ್ರವಾಸೋ ಬಹುಶಃ. ಅನೇಕ ಬಾರಿ ಗಂಡ ಹೆಂಡತಿಯರ ನಡುವೆ, ನಲ್ಲೆಯರ ನಡುವೆ ವಿಯೋಗ ಆಗಿ ಸಂಕಟಪಟ್ಟಿದ್ದಿದೆ ನಾವೇ. ನಾನಾ ಥರದ ಅವಮಾನಗಳನ್ನು ಅನುಭವಿಸಿದ್ದೇವೆ, ದೈಹಿಕ ಮಾನಸಿಕ ವ್ಯಾಧಿಗಳನ್ನ ಅನುಭವಿಸಿದ್ದೇವೆ. ಅನೇಕ ಬಾರಿ ನರಕಕ್ಕೆ ಹೋಗಿ ಮರಳಿ ಬಂದಿದ್ದೇವೆ. ಜರಾಹ ರೋಗಾಶ್ಚ ಸತತಂ ವ್ಯಸನಾನಿ ಚ ಭೂರಿಶಃ. ಅನೇಕ ಥರದ ಚಟಗಳಿಗೆ ನಾವು ಬಲಿಯಾಗಿದ್ದೆವು ಈ ಹಿಂದೆ ಕೂಡ. ಲೋಕೇಸ್ಮಿನ್ ಅನುಭೂತಾನೆ, ಎಲ್ಲವನ್ನೂ ಕೂಡ ಈ ಹಿಂದೆ ನಾವು ಅನುಭವಿಸಿದ್ದೇ ಆಗಿದೆ. ಎಂಥದೇ ಹೊಸ ರೀತಿಯಾದಂತಹ ಮದ್ಯಪಾನ, ವ್ಯಭಿಚಾರ ಮೊದಲಾದ ದುಶ್ಚಟಗಳಿಗೆ ನಾವು ಈಗ ಮನಸ್ಸು ಹಾಕ್ತೇವೆ ಅಂತಿದ್ರು ಕೂಡ ಅದು ಯಾವುದು, ಅಲ್ಲಿ ನಾವು ಅನುಭವಿಸುವಂತ ಸುಖ ಯಾವುದು ಹೊಸ ಸುಖ ಏನಲ್ಲ. ಈ ಹಿಂದೆ ನಾವು ಅನೇಕ ಬಾರಿ ಆ ಸುಖವನ್ನು ಅನುಭವಿಸಿ ಮೈಕೈ ಸುಟ್ಟುಕೊಂಡು ಚಡಪಡಿಸಿದಂತ ಉದಾಹರಣೆಗಳೇ ನಮ್ಮ ಜೀವನದಲ್ಲಿವೆ. ನಾವು ಮರೆತಿದ್ದೇವೆ ಅಷ್ಟೇ. ಪ್ರತಿಯೊಂದು ಬಾರಿ ಹೊಸ ಜನ್ಮ ಬಂದಾಗೆಲ್ಲ ಹಳೆಯದನ್ನು ಮರೆತು ಆ ಸುಖಕ್ಕಾಗಿ ಮತ್ತಷ್ಟು ಹಪಹಪಿಸುವುದನ್ನ ನಾವು ನಮ್ಮ ಸುತ್ತಮುತ್ತ ಎಲ್ಲರಲ್ಲೂ ಕೂಡ ಕಾಣ್ತೇವೆ. ಈ ಹಿಂದೆ ನನಗೆ ಎಲ್ಲವೂ ಕೂಡ ಆಗಿ ಹೋಗಿದೆ. ಹಕ್ಕಿಯಾಗಿ ಆಕಾಶದ ಎತ್ತರದ ಸುಖವನ್ನು ಕಂಡಿದ್ದೆ, ಮೀನಾಗಿ ಸುಖದ ಆಳವನ್ನು ಕಂಡಿದ್ದೆ, ಕ್ರಿಮಿಕೀಟವಾಗಿ, ಹಂದಿ ನಾಯಿಯಾಗಿ, ಮನುಷ್ಯನಾಗಿ ನಾನಾ ಥರದ ಸುಖಗಳನ್ನ ಅನುಭವಿಸಾಗಿದೆ. ನಾವು ದುಃಖಗಳನ್ನು ಅನುಭವಿಸಾಗಿದೆ, ಸಂಕಟಗಳನ್ನು ಅನುಭವಿಸಾಗಿದೆ. ಈಗ ಮತ್ತೆ ಇಂಥದೊಂದು ಹೀನ ವ್ಯಸನಕ್ಕೆ ಬಿದ್ದು ನಾವು ಏನು ಸುಖವನ್ನು ಕಾಣುವವರಿದ್ದೇವೆ? ಇದರಿಂದ ಸುಖ ಸಿಗುವುದು ಸಾಧ್ಯ ಇಲ್ಲ ನಮಗೆ. ಹೀಗೆ ಮನುಷ್ಯ ಈ ಹಿಂದಿನ ಜನ್ಮಗಳಲ್ಲಿ ತಾನು ಅನುಭವಿಸಿದಂತಹ ಎಲ್ಲಾ ಸಂಗತಿಗಳನ್ನು ಕೂಡ ನೆನಪು ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಬೇಕು. ನೆನಪು ನಮ್ಗೆಲ್ರಿಗೂ ಆಗೋದಿಲ್ಲ, ಅದು ಆಗದೇ ಇದ್ರೆ ಒಳ್ಳೇದು. ಆದ್ರೆ ಬಹುತೇಕ ನೀವೆಲ್ಲರ ಜೀವನದಲ್ಲಿ, ನಾವು ಮತ್ತು ನಿಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ಸುಖ ದುಃಖಗಳು ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿರ್ತವೆ. ಸುಖದ ಉದಾಹರಣೆ ವ್ಯಕ್ತಿ, ಯಾವ ವ್ಯಕ್ತಿಗೆ ಯಾರ ಸಹವಾಸ ಆಯಿತು, ಯಾವ ಪ್ರದೇಶದಲ್ಲಿ, ಯಾವ ಕಾಲದಲ್ಲಿ ಅನ್ನುವುದಷ್ಟೇ ಭಿನ್ನವಾಗಿರ್ತದೆ ಹೊರತು ಒಟ್ಟಾರೆ ಸುಖಗಳು ದುಃಖಗಳು ನಮಗೆಲ್ರಿಗೂ ಕೂಡ ಸಮಾನವಾಗಿಯೇ ಬಂದಿರ್ತವೆ. ಒಂದೊಂದು ಜೀವದ ಸ್ವಭಾವ ಬೇರೆ ಬೇರೆ ಇದೆ, ತಾರತಮ್ಯ ಇದೆ, ಅದೆಲ್ಲ ಸರಿ. ಆದ್ರೂ ಜೀವಮಾನದಲ್ಲಿ ನಾವು ಅನುಭವಿಸುವಂತಹ ಸುಖಗಳು ದುಃಖಗಳು ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿವೆ. ಆ ಎಲ್ಲ ಅನುಭವ ನಮ್ಮ ಮನಸ್ಸಿನಲ್ಲಿದೆ. ಆದ್ರೆ ಅದನ್ನೆಲ್ಲವನ್ನು ಮರ್ತು ಬಿಟ್ಟಿದ್ದೇವೆ ನಾವು, ಆ ಹಿಂದಿನ ಅನುಭವಗಳನ್ನ. ಅದಕ್ಕಾಗಿ ಇವತ್ತು ಮತ್ತೆ ಹೊಸ ರೀತಿಯಾದಂತಹ ಸುಖಕ್ಕಾಗಿ, ಹೊಸ ರೀತಿಯಾದಂತಹ ಸಂದರ್ಭಗಳಿಗಾಗಿ, ವ್ಯಕ್ತಿಗಳಿಗಾಗಿ ನಾವು ಹಾತೊರಿತಾ ಇದ್ದೇವೆ. ಇದು ನಮ್ಮನ್ನು ಮತ್ತಷ್ಟು ದುಃಖಕ್ಕೆ ಈಡು ಮಾಡ್ತದೆ ಹೊರತು ಸುಖಕ್ಕೆ ಈಡು ಮಾಡೋದಿಲ್ಲ. ನಮ್ಮನ್ನು ಇದು ಆ ಕೆಸರಿನಲ್ಲಿ ಮತ್ತಷ್ಟು ಮುಳುಗಿಸ್ತಾ ಹೋಗ್ತದೆ ಅನ್ನುವುದು ನಮ್ಮ ಎಚ್ಚರದಲ್ಲಿರಬೇಕು. ಇದಕ್ಕಾಗಿ ನಾವು ಅನೇಕ ಥರದ ಉಪಾಸನೆಗಳನ್ನು ಮಾಡಬೇಕು. ಯಮಧರ್ಮನ ಮಗನಾಗಿ ಭಗವಂತ ನಾರಾಯಣನಾಗಿ ಏನ್ ಜನಿಸಿದ್ದ, ಆಗ ಆತನ ತಪಸ್ಸಿಗೆ ಭಂಗ ತರಲಿಕ್ಕಾಗಿ ಮನ್ಮಥ, ವಸಂತ ಮತ್ತು ಉಳಿದ ಅಪ್ಸರೆಯರೆಲ್ಲ ಬಂದಾಗ ಅವರಿಗೆ ಆತ ಮಣಿಲಿಲ್ಲ. ಧರ್ಮಸ್ಯ ದಕ್ಷದುಹಿತುರ್ ಯಜನಿ ಸ್ವಮೂರ್ತ್ಯ ನಾರಾಯಣೋ ನರಯಿತಿ ಸ್ವತಃ ಪ್ರಭಾವ ದೃಷ್ಟಾತ್ಮನೋ ಭಗವತೋ ನಿಯಮಾವಲೋಪಂ ದೇವೇಸ್ತ್ವರಂಗ ಪೃತನ ಘಟಿತು ನ ಶೇಕು. ಆ ಮನ್ಮಥನ ಸೈನ್ಯವೇ ಒಂದಲ್ಲಿ ಬಂದಿತ್ತು.
ಈ ನರನಾರಾಯಣರ ತಪಸ್ಸನ್ನ ಭಗ್ನ ಮಾಡಬೇಕು ಅಂತ. ಆದ್ರೆ ಅದೇ ವಿಫಲ ಆಗಿ ಹೋಯಿತು. ಅಂತಹ ನಾರಾಯಣನ ಸ್ಮರಣೆ, ಧ್ಯಾನ ಇತ್ಯಾದಿಗಳ ಮೂಲಕ ಮನಸ್ಸನ್ನು ಸ್ಥಿರ ಮಾಡ್ಕೋಬೇಕು. ಪ್ರಾಣದೇವನ ಅವತಾರವಾದಂತಹ ಹನುಮದ ಅವತಾರದಲ್ಲೇ ಆತ ತೋರಿಸಿದಂತಹ ಒಂದು ಸ್ಥೈರ್ಯ ಇತ್ಯಾದಿಗಳನ್ನ ನಾವು ಧ್ಯಾನ ರೂಪದಲ್ಲಿ ಕಾಣುವ ಅವಕಾಶ ಮಾಡ್ಕೋಬೇಕು. ಮತ್ತೆ ಅಂಥ ಗುಣಗಳು ನಮ್ಮಲ್ಲಿಯೂ ಕೂಡ ಬರಲಿ ಅಂತ ನಾವು ಆಶಿಸಬೇಕು. ಅನಭಿಭಾವ್ಯತ ಇನ್ನೊಂದು ಇಂಥ ದುಷ್ಟ ಪ್ರಲೋಭನೆಗಳಿಗೆ ಮಣಿಯದೇ ಇರುವಂತಹ ಉಪಾಸನೆ. ಅನಭಿಭಾವ್ಯತ್ವ ಅಂದ್ರೆ ಸಹಸ್ ಅಂತ. ಮುಖ್ಯ ಪ್ರಾಣನ ಸಹಸ್ ಎಂಬ ರೂಪ ಅಥವಾ ಪರಮಾತ್ಮನ ಸಹಸ್ ಎಂಬ ರೂಪವನ್ನ ನಾವು ಧ್ಯಾನಿಸಬೇಕು. ಅಥವಾ ಪ್ರಾಣಾಯ ನಮಃ, ಓಜಸೇ ನಮಃ, ಸಹಸೇ ನಮಃ, ಬಲಾಯ ನಮಃ, ವಿಧೃತಯೇ ನಮಃ ಅಂತ ಈ 5 ರೂಪಗಳನ್ನು ಕೂಡ ಧ್ಯಾನಿಸಬೇಕು. ಅದು ದುಷ್ಟಶಕ್ತಿಗಳನ್ನು ದಮನ ಮಾಡಿ ಅವರ ಆ ಪ್ರಲೋಭನೆಗೆ ನಮ್ಮನ್ನ ಸಿಲುಕಿಸದೆ ನಮ್ಮನ್ನ ಕಾಪಾಡುತ್ತದೆ. ಆ ಮೂಲಕ ವೈವಾಹಿಕ ಜೀವನದ ನೈತಿಕ ಚೌಕಟ್ಟಿನಲ್ಲಿ ಬದುಕುವಂತ ಪ್ರಯತ್ನವನ್ನ ನೀವು ಇಬ್ರು ಮಾಡಬೇಕು, ನಾವು ಎಲ್ಲರೂ ಮಾಡಬೇಕು. ಇದಿಷ್ಟನ್ನೆಲ್ಲ ದೀರ್ಘವಾಗಿ ಯಾಕೆ ಹೇಳುವ ಪ್ರಯತ್ನ ಮಾಡ್ತಿದ್ದೇನೆ ಅಂದ್ರೆ, ಲೈಂಗಿಕ ಶಿಕ್ಷಣ ಕೊಡಬೇಕು ಹದಿಯ ವಯಸ್ಸಿನ ಹುಡುಗರಿಗೆ. ಆದ್ರಿಂದ ಅವರ ಜೀವನದಲ್ಲಿ ಆಗುವಂತಹ ಅನೇಕ ಅವಘಡಗಳಿಂದ ಅವರು ಪಾರಾಗ್ತಾರೆ ಅಂತೆಲ್ಲ ಕೇಳಿ ಬರ್ತಿರ್ತದೆ. ಒಂದು ರೀತಿಯಿಂದ ಅಂತ ಶಿಕ್ಷಣ ಕೊಡುವುದು ಅಗತ್ಯನೇ, ಕೊಡ್ಬೇಕಾಗಿಲ್ಲ ಅಂತ ಕೆಲವರು ಅಂತಾರೆ. ಕೊಟ್ರೆ ಅನರ್ಥವೇ ಹೆಚ್ಚು ಅಂತ ಕೆಲವರು ಅಂತಾರೆ. ಅವು ಆ ಕಡೆ ಏನೇ ಇರಲಿ, ಪ್ರೇಮ, ಕಾಮ, ಒಟ್ಟಾರೆ ಜೀವನ, ಇದ್ರ ಬಗ್ಗೆ ದೃಷ್ಟಿಕೋನ, ಅನೈತಿಕತೆ, ಇದ್ರ ಬಗ್ಗೆ ಒಂದು ಎಚ್ಚರ, ಇದೆಲ್ಲ ಸ್ತ್ರೀ ಪುರುಷರಿಗೆ ಇರಬೇಕಾದ್ದು ಸಹಜ. ನಮಗೆ ಬೇಕಾದಾಗೆಲ್ಲ ನಮ್ಮ ಮಕ್ಕಳಿಗೆ, ನಮಗೆ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಆಯಾ ಯುಕ್ತವಾದ ವಯಸ್ಸಿನಲ್ಲಿ ಯಾರೆಷ್ಟು ಈ ಲೈಂಗಿಕ ಶಿಕ್ಷಣ ಕೊಡ್ತಾರೋ ಅದನ್ನ ಇವ್ರು ಎಷ್ಟು ತಗೋತಾರೋ ಅಂತ ಗೊತ್ತಿಲ್ಲ. ಆದ್ರೆ ಒಂದು, ನಮಗೆ ನಾವೇ ಲೈಂಗಿಕ ಶಿಕ್ಷಣ ಕೊಟ್ಕೊಳ್ಳೋಣ. ನಾವ್ಯಾರು ಈಗ ಇದನ್ನು ಪ್ರಾಯ ಕೇಳುವವರು ಹದಿಹರೆಯದವ್ರು ಯಾರು ಇರ್ಲಿಕ್ಕಿಲ್ಲ. ಆದ್ರೆ ಈ ಪುನರ್ಜನ್ಮದ ಥಿಯರಿಯನ್ನ ನಾನೀಗಾಗಲೇ ಹೇಳಿದೆ. ಹಿಂದೆ ಅನೇಕ ಬಾರಿ ನಮಗೂ ಜನ್ಮ ಆಗಿತ್ತು. ಹದಿಹರೆಯ, ಮಧ್ಯ ವಯಸ್ಸು, ವಾರ್ಧಕ್ಯ, ಸಾವು ಇದೆಲ್ಲ ಕಂಡಿದ್ದೆವು. ಮುಂದೂ ಅಂಥವು ಬರುವವೆ. ಮತ್ತೆ ಒಂದು ಹದಿಹರೆಯದ ವಯಸ್ಸು, ಶಾಶ್ವತವಾದ ಪ್ರೇಮ ಯಾವುದು, ತಾತ್ಕಾಲಿಕವಾದ ಕ್ರಶ್ ಯಾವುದು ಅಂತೇನು ಗೊತ್ತಾಗದೇ ಇರುವಂತಹ ಒಂದು ವಯಸ್ಸು, ಮುಂದೆ ಆಗುವ ಪರಿಣಾಮಗಳನ್ನ ಊಹಿಸಲಿಕ್ಕೆ ಅಸಮರ್ಥವಾದಂತಹ ಒಂದು ಮನಸ್ಸು. ಅಂಥ ಮನಸ್ಸು ಮತ್ತು ಅಂಥ ವಯಸ್ಸುಗಳ ಒಂದು ಕಾಂಬಿನೇಷನ್ ಇದ್ದಾಗ ಏನು ಅನರ್ಥ ಆಗ್ತದೋ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಆ ವಯಸ್ಸಿನಲ್ಲಿ ಮುಂದೆ ನಮಗೆ ಆ ಪ್ರಸಂಗದಲ್ಲಿ ಯಾರು ಇಂಥ ಲೈಂಗಿಕ ಶಿಕ್ಷಣವನ್ನು ಕೊಡದೇ ಇರಬಹುದು. ಈಗಲೇ ನಾವು ಮಧ್ಯವಯಸ್ಕರೇ ಆಗಿರ್ಲಿ, ವೃದ್ಧರೇ ಆಗಿರ್ಲಿ, ಎಂಥವರೇ ಆಗಿರ್ಲಿ, ಅಂಥ ಒಂದು ಲೈಂಗಿಕ ಶಿಕ್ಷಣವನ್ನ ನಮಗೆ ನಾವೇ ಕೊಟ್ಕೊಂಡ್ರೆ ಅದು ನಮಗೆ ಮುಂದಿನ ಜನ್ಮದಲ್ಲೂ ಕೂಡ ತುಂಬಾ ಸಹಾಯಕ ಆಗ್ತದೆ ಅಂತ ಕಾಣಿಸ್ತದೆ. ಇದೇನೋ ತೀರಾ ಅತಿಯಾದ ವಿಚಾರ ಆಯ್ತು, ಈ ಜನ್ಮದ ನೋಡೋಣ, ಈಗ ಮುಂದಿನ ಜನ್ಮದ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ನೀವ್ಯಾರು ಅದನ್ನ ಭಾವಿಸುವುದಿಲ್ಲ ಅಂತ ನಾನು ಭರವಸೆ ಇಟ್ಟಿದ್ದೇನೆ. ಯು ಆರ್ ವಾಟ್ ಯು ಥಿಂಕ್ ಅಂತ ಹೇಳ್ತಿರ್ತಾರೆ ಇಂಗ್ಲಿಷ್ನಲ್ಲಿ. ಹಿಂದೆ ನಾವು ಏನನ್ನು ಮಾಡಿದ್ದೇವೋ, ಏನನ್ನು ಆಲೋಚನೆ ಮಾಡಿದ್ದೇವೋ, ಏನು ಕಾರ್ಯ ಮಾಡಿದ್ದೇವೋ ಅದೇ ಇವತ್ತು ನಾವಾಗಿದ್ದೇವೆ ಅಂತೂ ನಮಗೆ ನಮ್ಮ ಮೇಲೆ ಸತ್ಸಂಸ್ಕಾರಗಳು ಮತ್ತು ದುಷ್ಟ ಸಂಸ್ಕಾರಗಳು ಎರಡೂ ಕೂಡ ಅಷ್ಟು ಆಳವಾದಂತಹ ಪ್ರಭಾವ ಬೀರುತ್ತವೆ. ಅದಕ್ಕೆ ಸತ್ಸಂಸ್ಕಾರಗಳನ್ನೇ ಈ ಪ್ರಸಂಗದಲ್ಲಿ ನಮಗೆ ನಾವು ಕೊಟ್ಕೊಳ್ಳೋಣ, ಸಾಧ್ಯ ಆದ್ರೆ ಬೇರೆಯವರಿಗೂ ಕೂಡ ಕೊಡೋಣ. ನಾವು ಮಾಡುವಂತಹ ಅನ್ಯಾಯಗಳನ್ನ, ನಮ್ಮ ದುರ್ವ್ಯಸನಗಳನ್ನ ನಾವು ಸಮರ್ಥನೆ ಮಾಡ್ಕೊಳ್ಳೋದು ಬೇಡ. ಮನುಷ್ಯನಿಗೆ ಅಂಥದ್ದು ದುರ್ಬುದ್ಧಿಯೂ ಬಂದ್ಬಿಡ್ತದೆ. ಇದೆಲ್ಲ ಸಹಜ ಅಂತ ತನ್ನನ್ನು ತಾನೇ ಸಮರ್ಥನೆ ಮಾಡಿಕೊಂಡು ಅದಕ್ಕೊಂದು ಶಾಸ್ತ್ರದ ಆಧಾರವನ್ನು ಕೊಡುವಂತ ಲೆವೆಲ್ಗೆ ಮನುಷ್ಯ ಇಳಿದು ಬಿಡ್ತಾನೆ. ಹಾಗಾಗೋದು ಬೇಡ. ನಿಮ್ಮ ಜೀವನದಲ್ಲಿಯೂ ನಮ್ಮ ಜೀವಮಾನದಲ್ಲಿಯೂ ಕೂಡ
ಅಂತ ಭಾವಿಸ್ತೇನೆ. ಇದನ್ನೆಲ್ಲ ಆಳವಾಗಿ ಕೇಳಿ ಮೊದಲು, ಆಮೇಲೆ ಆಳವಾಗಿ ಆಲೋಚನೆ ಮಾಡಿ ಕಾರ್ಯರೂಪಕ್ಕೆ ತರಬೇಕು ಮನುಷ್ಯ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸ್ಬೇಕು.